ಕೃಷ್ಣ ಸುತ ಎಂದರಿತೋ ಕೇತನದ ಕುರುಬಿಲ್ಲ ಕೃಷ್ಣ ಸುತ ಎಂದರಿತು ಇದಿರಾದ ನದಿ ತವ ಗದಿ ಕಲಿದುದಲ್ವ ಕಡುಗಿ ರಥವ ನಿಲಿದಿ ಶರವನ್ನು ಕಲಿದುದಲ್ವ ಕಡುಗಿ ರಥವ ನಿಲಿದಿ ಶರವ ತೂಗುತ್ತಂದ ಶರವ ತೂಗುತ್ತಿಂದ ಎಲೆ ಪ್ರತ್ಯುಮ್ನ ನಿನ್ನ ಬಾಣಗಳಿಗೆ ಪ್ರಿಯರು ಎಲೆ ಪ್ರತ್ಯುಮ್ನ ನಿನ್ನ ಬಾಣಗಳಿಗೆ ಪ್ರಿಯರು. ದೂರದಿಂದ ಬರುವಾಗಲೇ ಕೇತನವನ್ನು ಕಂಡಾಗಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಮೀನಕೇತನ, ನಾವು ದೇವರ ನಿರೀಕ್ಷೆಯಲ್ಲಿದ್ದೇವೆ. ರಣಕ್ಷೇತ್ರಕ್ಕೆ ಮರಿದೇವರ ಪ್ರವೇಶ ಆಗಿದೆ. ಇದು ದೇವರ ಮಗ ಪ್ರದ್ಯುಮ್ನ. ಓ ಮರಿದೇವರೇ, ಇದು ನಿಮ್ಮ ಕ್ಷೇತ್ರ ಅಲ್ಲ, ಇದು ನಮ್ಮಂತ ಗಂಡು ಮಕ್ಕಳ ಕ್ಷೇತ್ರ. ನೀನು ಗಂಡೆ ಅಲ್ಲ? ಹಾಗಾದ್ರೆ ತೊಂದರೆ ಅದಲ್ಲ, ನಮ್ಮಂತ ಕದನ ಕಲಿಗಳೊಡನೆ ಕಾದಾಟ ಮಾಡುವ ಕ್ಷೇತ್ರವಿದು. ನೀನು ಪ್ರದ್ಯುಮ್ನ, ನೀನು ಹೆಬ್ಬಿಲ್ಲನ್ನು ಧರಿಸಿದವನಲ್ಲ, ನೀನು ಕಬ್ಬಿಲ್ಲನ್ನು ಧರಿಸಿದವ ಅಲ್ವಾ? ಜಾಸ್ತಿ ಮಾತಾಡಿದ್ರೆ ಜಾಗ್ರತೆ. ಮಾತಾಡುದು ಕಷ್ಟ ಉಂಟಿಲ್ಲ. ಇಲ್ಲಲ್ಲ, ಇಲ್ಲಿ ಮುಗಿಸಿದ್ರು ಆಚೆಗೆ ಹೋಗ್ಲಿಕ್ಕೂ ಬಿಡುವುದಿಲ್ಲ ಅಂತ ಹೇಳ್ತಾರೆ ಸ್ವರ ಕೇಳಿದ್ರೆ. ಆಯ್ತು, ಈಗ ನೀನೇನು ಹೇಳಲಿಕ್ಕೆ ಬಂದಿದ್ದೀಯ ಹೇಳ್ತೀಯಾ? ಶರಗಳಿಂದ ಶರಗಳನ್ನು ತರಿಯುವುದೆಂದು ಕೆಲವು ಪ್ರಕೃತಿಗಳನ್ನು ತನ್ನ ಪುರುಷರಾತ್ರದಿ ಪುರುಷ ಪ್ರಕೃತಿಗಳನ್ನು ತನ್ನ ಪುರುಷರಾತ್ರದಿ ದಿನ 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 Kadina, Kadina. Kadadu tunga golibe, ye tunga radul idir
ಆಯ್ತು. ಹಿಂದೊಂದು ಸಂದರ್ಭದಲ್ಲಿ ಶಂಭಗಾಸುರನೆಂಬ ದಾನವನನ್ನು ಕೊಂದು ಮುಗಿಸಿತು ಈ ಮನ್ಮಥ ಎಂದು ನಿನಗೆ ಗೊತ್ತಿಲ್ವೇನಾ? ಗೊತ್ತಾಯ್ತು ಒಂದದ್ದು ಮನ್ಮಥ ಅಂತ ಗೊತ್ತುಂಟು, ನೀನಂತೂ ಗೊತ್ತಿರಲಿಲ್ಲ ನನಗೆ. ನಿನಗೆ ಒಂದು ಬಾಣವನ್ನು ಬಿಟ್ಟರೆ ನೀನು ಯುದ್ಧ ಕ್ಷೇತ್ರವನ್ನು ಬಿಟ್ಟು ಅರಮನೆಗೆ ಓಡುವ ಸ್ಥಿತಿ ಮಾಡುತ್ತೇನೆ. ನನ್ನ ಬಿಟ್ಟಿಕೊ. ಅದು ಯಾಕೆ ಅರಮನೆಗೆ ಓಡಬೇಕು? ಅಲ್ಲ, ಬಾಣ ಬಿಟ್ಟರೆ ಅರಮನೆಗೆ ಓಡುದು ಯಾಕೆ? ಅದೆಲ್ಲ ಗೊತ್ತಾಗ್ತದೆ. ನಿನ್ನ ಬಾಣಕ್ಕೆ ಆ ಪ್ರಭಾವ ಉಂಟು. ನೀನು ಮಾತಾಡೋದು ಬೇಡ. ನಾನು ಮೊದಲೇ ಸೋತಿದ್ದೆ, ನಿನ್ನನ್ನು ನೋಡಿಯೇ ಸೋತಿದ್ದೆ. ಯುದ್ಧ ಮಾಡುವ. ಹಾ